ಶಿವಂ ವಾಸ್ತು ಅನ್ನೋ ಸಮಯ ಆಗಿದೆ. ಇವತ್ತು ಶಿವಂ ವಾಸ್ತು ವಿಭಾಗದಲ್ಲಿ ಯಾವ ವಿಶೇಷ ಮಾಹಿತಿ ವಾಸ್ತುವಿನ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಾ? ಶಿವಾನಣ್ಣ, ಇಂತಹ ಒಂದು ಪರಮಾತ್ಮನ ಕೃಪಾ ಕಟಾಕ್ಷ ಎಂದಿಗೂ ಇರಬೇಕು. ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ನಾರಾಯಣ ಅಂದರೆ ಸಾಯುವಾಗ ನಾರಾಯಣ ಅನ್ಬೇಕಂತೆ, ಪ್ರತಿದಿನ ಶಿವ ಅನ್ಬೇಕಂತೆ. ಅದೇ ರೀತಿ ಜೀವಂತವಾಗಿರೋವರೆಗೂ ಪ್ರತಿ ಮನುಷ್ಯ 50 ವರ್ಷದವರೆಗೂ ಮಹಾವಿಷ್ಣು ಹಿಂದೆ ಇರಬೇಕಂತೆ. ಅದಾದಮೇಲೆ 50 ವರ್ಷದ ನಂತರ ಯಾವ ಕಾಲಕ್ಕೂ ಶಿವನ ನೆನೆಸ್ಕಂತೆ. ಯಾಕೆಂದರೆ ವೈರಾಗ್ಯ ಅನ್ನೋದು ಮೊದಲೇ ಬಂದುಬಿಟ್ರೆ ಜೀವನದಲ್ಲಿ ಯಾವ ಸುಖವನ್ನು ಕಾಣಲ್ವಂತೆ. ಮಹಾವಿಷ್ಣು ಇಡೀ ಸುಖವನ್ನು ಕೊಡ್ತಾನಂತೆ, ಪ್ರಕೃತಿನ ತೋರಿಸ್ತಾನಂತೆ, ಸುಖವನ್ನು ಅನುಭವಿಸು ಅಂತಾರೆ. ಅದಕ್ಕೆ ಸುಖತೆ ದುಃಖ, ದುಃಖದ ಜೊತೆ ಸುಖ. ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟ ಅಂತ ಗೊತ್ತಿದ್ರೇ ಸುಖ ಅರ್ಥ ಗೊತ್ತಾಗೋದು. ಅದೇ ರೀತಿ ಯಾವತ್ತೂ ಸುಖ ಪಡ್ತಾ ಇದ್ರೆ ಅದು ಅರ್ಥವೇ ಗೊತ್ತಾಗಲ್ಲ. ಜೀವನ ಪರ್ಯಂತ ಅವನಿಗೆ ಇರತಕ್ಕಂಥ ದುರಹಂಕಾರ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಮನುಷ್ಯ ದೈವಾನುಗ್ರಹ ಭಕ್ತಪ್ರಿಯ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಂತದಲ್ಲಿ ಇರಬೇಕಾದ್ರೆ ನಾವು ಮಹಾವಿಷ್ಣು ಬೇರೆ ಅಲ್ಲ, ಶಿವನು ಬೇರೆ ಅಲ್ಲ. ಎರಡು ಅಂಶ ಬೇಕೇ ಬೇಕು. ಬಲಗೈ ಬೇಕೇ ಬೇಕು, ಎಡಗೈಯೂ ಬೇಕೇ ಇದು. ಇವತ್ತಿನ ದಿವಸ ತಲೆನೂ ಬೇಕು, ಇವತ್ತಿನ ದಿವಸ ಮುಂಡ ತಲೆ ಇರ್ತಕ್ಕಂಥ ಭಾವನೆಗಳಲ್ಲಿ ದೇಹವೂ ಬೇಕು, ದೇಹದ ಜೊತೆಗೆ ಆತ್ಮನೂ ಬೇಕು. ಹಾಗೆ ಪ್ರತಿಯೊಬ್ಬ ಮನೆಗೆ ಒಂದಲ್ಲ ಒಂದು ಬೇಕೇ ಬೇಕು ಅಂತಕ್ಕಂಥ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ಕೊಳ್ಳೋದು? ಭಗವಂತನ ಹತ್ರ ಅವನು ಗೊತ್ತೇ ಗೊತ್ತು. ಎಲ್ಲ ಹೂಗಳಿಗೆ ನೀರನ್ನು ಹಾಕಬೇಕಾ? ಕೆಲವೊಂದಕ್ಕೆ ಹಾಕಬಾರ್ದು, ತನಗೆ ತಾನಾಗೆ ಅರ್ಪಿಸ್ಕೊಳ್ಳುತ್ತಾ. ಅದರಲ್ಲಿ ಇವತ್ತಿನ ದಿವಸ ನಾವು ನೆನೆಸ್ಕೋಬೇಕಾದ್ದು ಈ ಶಿವಂ ವಾಸ್ತುವಲ್ಲಿ ಪಾರಿಜಾತದ ಪುಷ್ಪಗಳನ್ನು. ಯಾಕೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಮೊದಲು ಶಿವನ ಸ್ವಾಗತಿಸೋಣ. ಆ ಪಾರಿಜಾತ ಪುಷ್ಪಕ್ಕೆ ವಿಚಾರವನ್ನು ಮಾತಾಡೋಣ. ಭಾಳ ಸಂತೋಷ. ಶಿವಂ ವಾಸ್ತು. ಇವತ್ತಿನ ದಿವಸ ಗಿಡಗಳು ಸಾಧಾರಣವಾಗಿ ನಾವು ಹಾಕೊಳ್ತಕ್ಕಂಥ ಗಿಡಗಳಲ್ಲಿ ದೈವ ಸಾನ್ನಿಧ್ಯ ಇರತಕ್ಕಂಥದ್ದು ಮನೆಯಲ್ಲಿ ಯಾವ ಗಿಡಗಳು ಹಾಕೋಬೇಕು, ಯಾವ ಗಿಡಗಳು ಹಾಕೋಬಾರ್ದು. ಇವತ್ತಿನ ದಿವಸ ಆ ವೃಕ್ಷ ಭಾಳ ಮುಖ್ಯ. ತೆಂಗಿನ ಮರ ಭಾಳ ಮುಖ್ಯ, ಮಾವಿನ ಮರ ಮುಖ್ಯ, ಆದರೆ ಬಾಳೆ ಮರ ಮುಖ್ಯನೇ. ಎಲ್ಲಿ ಹಾಕೋಬೇಕು? ಅಕಸ್ಮಾತ್ ನುಗ್ಗೆ ಗಿಡ ಮುಖ್ಯನೇ, ಆದರೆ ಎಲ್ಲಿ ಹಾಕೋಬೇಕು? ಇವತ್ತಿನ ದಿವಸ ಹೂವಿನ ಗಿಡಗಳಲ್ಲಿ ಮುಳ್ಳಿರೋ ಗಿಡಗಳು ಎಲ್ಲಿ ಹಾಕೋಬೇಕು? ಮುಳ್ಳಿಲ್ಲದೆ ಇರೋ ಗಿಡ ಹಾಕೋಬೇಕು. ಮುಳ್ಳಿರೋ ಗಿಡ ಹಾಕೊಂಡಾಗ ಮುಂದ್ಗಡೆ ಹಾಕೊಂಡಾಗೇನೋ, ಹಿಂಬದಿಯಲ್ಲಿ ಹಾಕೊಂಡ್ರೇನೋ, ಕಣ್ಣಿಗೆ ಕಾಣೋ ಥರ ಹಾಕೊಂಡ್ರೇನೋ, ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೇನೋ. ಬಹಳ ವಿಚಾರಗಳಿದೆ, ಆದರೂ ಹೇಳ್ತೀನಿ ಕೇಳಿ. ತೆಂಗಿನ ಮರಗಳು ಮನೆಯೊಳಗಿರಲೇಬೇಕು, ಇದ್ದರೆ ಕಲ್ಪವೃಕ್ಷ. ಅದಕ್ಕೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತ ಅನಂತ ಕಲ್ಪವೃಕ್ಷಾಯ ಗೋವಿಂದಾಯತಿ ನಮಃ ಸ್ವಾಹ. ಅಚ್ಯುತಾಯ ಕಲ್ಪವೃಕ್ಷಾಯ ಅನಂತಾಯ ಕಾಮಧೇನುವೆ ಗೋವಿಂದಾಯ ಚಿಂತಾಮಣಿಯ ಸ್ವಾಹ. ಅಚ್ಯುತಾಯ ಕಲ್ಪವೃಕ್ಷ ಅಂತ ತೆಂಗಿನ ಮರ ಇರಲೇಬೇಕು. ಗೋವಿಂದಾಯ ಚಿಂತಾಮಣಿ, ನಮ್ಮಲ್ಲಿರ್ತಕ್ಕಂಥ ಸಾಲಿಗ್ರಾಮ ಆಗಲಿ, ಮಣಿ ಮಾಣಿಕ್ಯವಾಗಲಾಗಲಿ, ದೇವರ ಪೂಜಸ್ಕಾರಕ್ಕೆ ಆಗಲಿ, ನಮ್ಮಲ್ಲಿರ್ತಕ್ಕಂಥ ಮಣಿ ಮಾಣಿಕ್ಯ ಅಂದರೆ ನಾಗಮಣಿ ಆ ಕಾಲದಲ್ಲಿ ಇರಬೇಕು. ಅದಿರ್ತಾ ಇಲ್ಲ. ಅದಿಲ್ಲದೇ ಇದ್ರೆ ಸಾಲಿಗ್ರಾಮ ಇರಲೇಬೇಕು, ಇದ್ರೆ ಪ್ರಾರ್ಥನೆ ಇಲ್ಲ. ಅದಾದಮೇಲೆ ದೇವರ ವಿಗ್ರಹಗಳು ಇರಲೇಬೇಕು. ಅದಕ್ಕೆ ಮಣಿ ಮಂತ್ರ ಔಷಧ. ಔಷಧವಾಗಿರ್ತಕ್ಕಂಥ ಜೀವನದಲ್ಲಿ ನಾವು ಔಷಧವನ್ನು ಪರಿವರ್ತನೆ ಮಾಡ್ಕೋಬೇಕು. ಅಂದರೆ ಗೋವು ಸಂಪನೆ, ಗೋವು ಮನೇಲಿ ಇರಲೇಬೇಕು. ಅಚ್ಯುತಾಯ ಕಲ್ಪವೃಕ್ಷಾಯ ಅನಂತಾಯ ಕಾಮಧೇನುವೆ ಗೋವಿಂದಾಯ ಚಿಂತಾಮಣಿಯ ಸ್ವಾಹ. ಚಿಂತಾಮಣಿ ಆಗಿರ್ತಕ್ಕಂಥ ಮನಸ್ಸು ಯಾವನಾಗಿರಬೇಕು? ಗೋ ಸಂರಕ್ಷಣೆ ಮನೇಲಿ ಇರಲೇಬೇಕು. ತೆಂಗಿನ ಮರ ಇರಲೇಬೇಕು. ತೆಂಗಿನ ಮರ ಇದ್ರೇನು? ಒಂದು ಮನೆಗೆ 4 ಭಾಗದಲ್ಲಿ ಅಗ್ನಿ ಮೂಲೆ ಬಿಟ್ಟು ವಿಶೇಷವಾಗಿರ್ತ ಮನೆಯಲ್ಲಿ ಹಾಕೋಬೋದು. ಅಗ್ನಿ ಮೂಲೆಯಲ್ಲಿ ತೆಂಗಿನ ಮರ ಇದ್ಬಿಟ್ರೆ, ಮನೇಲಿ 2 ತೆಂಗಿನ ಮರ ಇದ್ದರೆ ಅಗ್ನಿ ಮೂಲೆಯಲ್ಲಿ ಮಾತ್ರ ತೆಂಗಿನ ಮರ ಹಾಕಿ ದೇವ ಮೂಲೆಯಲ್ಲಿ ತೆಂಗಿನ ಮರ ಹಾಕಿದ್ರೆ ನಿಮ್ಮ ಮನೇಲಿ ಗಂಡಂದ್ರಿಗೆ ಅಥವಾ ಗಂಡು ಮಕ್ಕಳಿಗೆ ಇಬ್ಬಿಬ್ಬರು ಹೆಂಡ್ತಿರು ಗ್ಯಾರಂಟಿ. ನೋಡಿದ್ರೆ ಎಷ್ಟು ವಿಶೇಷ. ನೀವು ಯಾರ ಮನೆಗೆ ಹೋಗೋದು ನೋಡ್ಕೊಳ್ಳಿ. ಇವತ್ತಿನ ದಿವಸ ಅಕಸ್ಮಾತ್ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆಯಲ್ಲಿ ಬಿಟ್ಟು ಹೊರಭಾಗದಲ್ಲಿ ಅಗ್ನಿ ಮೂಲೆಯಲ್ಲೇ ತೆಂಗಿನ ಮರ ಇದ್ದರೆ, ತನಗೆ ತಾನಾಗೇ ಬಂದಿದ್ರೆ, ನೀವೇ ಹಾಕ್ಸಿದ್ರೆ, ಕೆಲವರು ತೋಟದಲ್ಲಿ ಸೈಟ್ ಮಾಡಿಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಆ ತೋಟದಲ್ಲಿ ಮಾಡ್ಕೊಂಡಾಗ ಒಬ್ಬರ ಮನೆಗೆ 2 ತೆಂಗಿನ ಮರ ಕಣೆ, ಫಸ್ಟ್ ಕ್ಲಾಸ್ ಲೇಔಟ್ ಮಾಡಿ, ಫಸ್ಟ್ ಕ್ಲಾಸ್ ಆಯಿತು. ತೀರಾ ಪುಟ್ಟದಾಗಿತ್ತು, ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಈಗ ಗಂಡು ಮಗ ಇಟ್ಕೊತಾನೆ, ಕಟ್ಕೋಬೋದು ಗೊತ್ತಿಲ್ಲ. ಅಥವಾ ಆ ಮನೇಲಿ 2 ಮದುವೆ ಗ್ಯಾರಂಟಿ ಆಗಿರುತ್ತೆ. ಒಬ್ಬಳು ಬಿಟ್ಟು ಇನ್ನೊಬ್ಳು, ಇವರು ಬಿಟ್ಟು ಅವ್ರು ಯಾರು, ಅವಳನ್ನು ಕಟ್ಕೊಂಡಿರಬಹುದು. ಅಂದರೆ ತೆಂಗಿನ ಮರ ಅಗ್ನಿ ಮೂಲೆಯಲ್ಲಿ ಹಾಕಲೇಬಾರ್ದು. ಮನೆ ಕಲಹ ಮಾಡುತ್ತೆ, ಸ್ತ್ರೀ ದೋಷಗಳನ್ನು ಮನೆಗೆ ತರುತ್ತೆ, ಆರೋಗ್ಯ ಪರಿಸ್ಥಿತಿಯನ್ನು ಕೆಡಿಸುತ್ತೆ. ಬಾಳೆ ಹಾಕೋಬೇಕು. ಭಾಳ ಸಂತೋಷ. ತೆಂಗಿನ ಮರ ಜೊತೆ ಬಾಳೆ ಮರ ಯಾಕೆ ಅಂದರೆ, ಮನೆಯಲ್ಲಿ ತೆಂಗಿನ ಮರ ಬಾಳೆ ಮರ ಭಾಳ ಮುಖ್ಯ. ಯಾಕೆಂದರೆ ಶುಭಕ್ಕೂ ಒಳ್ಳೆಯದು, ಅಶುಭಕ್ಕೂ ಒಳ್ಳೆಯದು. ತೆಂಗಿನ ಮರ ಇವತ್ತಿನ ದಿವಸ ಚಪ್ರವನ್ನು ಕಟ್ಟುತ್ತೆ, ಮದುವೆಯನ್ನು ಮಾಡಿಸುತ್ತಂತೆ, ಭಾಳ ಸಂತೋಷ. ಚಟ್ಟವನ್ನು ಕಟ್ಟತ್ತಂತೆ, ಆಯ್ಬೇಕಾದ್ರೆ ಹೆಣವನ್ನು ಹೊತ್ಕೊಂಡಾಗದ ಚಟ್ಟವನ್ನು ಕಟ್ಟುತ್ತೆ. ತೆಂಗಿನ ಮರ ಇವತ್ತಿನ ದಿವಸ ಶುಭಕ್ಕೆ ಹೊಡಿತೀವಿ. ಆ ತೆಂಗಿನಕಾಯಿ ಹೊಡೆದಾಗ ಪೂಜೆ ಪುನಸ್ಕಾರಕ್ಕೆ ಹೊಡಿತೀವಿ. ಆ ರೀತಿ ತೆಂಗಿನಕಾಯಿ ಸತ್ತಾಗ ವಿಶೇಷವಾಗಿ ಈಡ್ಗಾಯಿನ ಹೊಡೆದ್ಬಿಟ್ಟು ಮುಗೀತು ನಿನ್ನ ಕತೆ ಅಂಥೇಳಿ ನಮಸ್ಕಾರವನ್ನು ಮಾಡಿಬಿಡ್ತೀವಿ, ಕೊನೆಯ ನಮಸ್ಕಾರ. ಅಲ್ಲಿ ತೆಂಗಿನಕಾಯಿಗೆ ಸೂಚನೆಯಾಗಿ ದೇವರ ಮನೆಯಲ್ಲಿ ಚೆನ್ನಾಗಿ ಕಟ್ತೀವಿ, ಹೊರಭಾಗದಲ್ಲಿ ಕಟ್ತೀವಿ. ಭಾಳ ಸಂತೋಷ, ಮನೆಯನ್ನು ಕಾಪಾಡು ಅಂತ. ಅದೇ ತೆಂಗಿನಕಾಯಿ ಕಲ್ಪವೃಕ್ಷದಿಂದ ಬಂದಿರತಕ್ಕಂಥ ತೆಂಗಿನಕಾಯಿ ಈಡ್ಗಾಯಿ ಹೊಡಿತೀವಿ,
ಮನೆಯಲ್ಲಿ ದಾರಿದ್ರ್ಯ ಓಡಿಸುವಂಥ ದರಿದ್ರವಾಗಿ ಇರತಕ್ಕಂಥ ಜ್ಯೇಷ್ಠಾದೇವಿನ ಓಡಿಸ್ತಕ್ಕಂಥ ವಿಚಾರ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಶುಭ ಅಶುಭಕ್ಕೆ ಎರಡೂ ಬೇಕಾಗಿರೋ ಈ ತೆಂಗಿನ ಮರ ಜೊತೆಗೆ ಬಾಳೆ ಮರ. ಇವತ್ತು ಬಾಳೆ ಮರ ಎಷ್ಟು ಉಪಯೋಗ ಅಂದರೆ, ತಿಥಿಗೂ ಬಾಳೆ ಮರ ಬೇಕು ಅಂದರೆ ಅದೆಲ್ಲ ಬಾಳೆಕಾಯಿ ರೂಪದಲ್ಲಿ ತಿಥಿಗೆ ಉಪಯೋಗಿಸ್ತೀವಿ, ಹಣ್ಣಿನ ರೂಪದಲ್ಲಿ ಉಪಯೋಗಿಸ್ತೀವಿ, ಶುಭಕ್ಕೆ ಉಪಯೋಗಿಸ್ತೀವಿ, ಬಾಳೆ ಎಲೆ ಉಪಯೋಗಿಸ್ತೀವಿ, ದೇವರ ಕೆಳಗಿಡಕ್ಕೆ ಭಾಳ ಸಂತೋಷ ಅಕ್ಕಿಯನ್ನು ಹಾಕಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅದೇ ರೀತಿ ಬಾಳೆ ಎಲೆ ಹೆಣವನ್ನು ಮಲಗಿಸಿದಾಗ ತುಪ್ಪವನ್ನು ಹಾಕಬೇಕಾದ್ರೆ ಬ್ರಾಹ್ಮಣ ಕುಲದಲ್ಲಿ ಅಗ್ನಿ ಪ್ರವೇಶವನ್ನು ಮಾಡ್ತಾ ಇರೋ ಸಮಯದಲ್ಲಿ ಬಾಳೆ ಎಲೆನೂ ಬಹಳ ಮುಖ್ಯ. ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖಾಂತರವಾಗಿ. ಅದಕ್ಕೆ ಬಾಳೆ ಕಾಲನ್ನು ಯಾವತ್ತೂ ನೋಡಿ ತಿಥಿಗಳಿಗೆ ದಾನವನ್ನು ಕೊಡ್ತೀವಿ, ಬಾಳೆ ಹಣ್ಣುಗಳನ್ನು ಶುಭಕ್ಕೆ ಕೊಡ್ತೀವಿ. ಎಷ್ಟು ವಿಶೇಷ! ಎರಡನ್ನೂ ಉಪಯೋಗ ಮಾಡ್ತಕ್ಕಂಥ ಬಾಳೆ ಮರ ಆಗಲಿ ತೆಂಗಿನ ಮರ ಆಗಲಿ ಮನೆಯಲ್ಲಿ ಶ್ರೇಷ್ಠತೆ ಮುಖ್ಯ. ಆದರೆ ಬಾಳೆ ಮರ ಮನೆ ಮುಂದೆ ಹಾಕ್ಕೋಕೂಡ್ದು, ಬಂದ ತಕ್ಷಣ ಬಾಳೆ ಮರ ನೋಡ್ಕೂಡ್ದು, ಬಾಳೆ ಮರ ಗುಪ್ತವಾಗಿರಬೇಕು. ಆದರೆ ಬಾಳೆ ಮರ ಮನೇಲಿ ಹಾಕ್ಕೊಂಡ್ರೆ ಮನೆಯಲ್ಲಿ ಗಂಡು ಮಕ್ಕಳು ದಾರಿ ತಪ್ಪಲ್ಲ, ಹೆಣ್ಣು ಮಕ್ಕಳು ದಾರಿ ತಪ್ಪಲ್ಲ. ಬಾಳೆ ಮರ ಹಾಕ್ಕೊಂಡ್ರೆ ಅಷ್ಟು ಶ್ರೇಷ್ಠತೆ. ಯಾಕೆ ಕಾಪಾಡೋ ಬಾಳೆ ಮರ ಸಾಕ್ಷಾತ್ ಇಂದ್ರದೇವ ಏನು ಮಾಡ್ತಾರಂತೆ, ಕೆಟ್ಟ ಮನಸ್ಸು ಯಾರಿಗಾದ್ರೂ ಇದ್ದರೆ ಹಿಂದ್ಗಡೆ ಇದ್ದರೆ ಅದನ್ನು ನಮ್ಮನ್ನು ಕಾಪಾಡುತ್ತಂತೆ, ಕೆಟ್ಟ ಬಾಳಿದ್ದವ್ರನ್ನ ಸರಿತಿದ್ದುಪಡಿಸತಂತೆ. ಬಾಳೆ ಮರ ಗೊನೆಯಾಗಿ ಬಿಡುತ್ತಂತೆ. ಯಾವತ್ತು ಗೊನೆಯಾಗಿ ಬಿಡತಕ್ಕಂಥ ಬಾಳೆ ಮರ, ತೆಂಗಿನ ಮರ ಗೊನೆಯಾಗಿ ಬಿಟ್ಟರೆ ಸಂಸಾರನ ಬೇರೆ ಮಾಡಲ್ಲ, ಗೊನೆಯಾಗಿ ಕಾಪಾಡತ್ತೆ, ಶುಭವಾಗಿ ಕಾಪಾಡತ್ತೆ, ಒಗ್ಗಟ್ಟಾಗಿ ಕಾಪಾಡತ್ತೆ. ಅದೇ ನಿಜವಾದ ರಹಸ್ಯ. ಅದಕ್ಕೋಸ್ಕರ ಬಾಳೆ ಗಿಡವನ್ನು ಹಾಕಲೇಬೇಕು. ನುಗ್ಗೆ ಮರ ಬಹಳ ವಿಶೇಷವಾಗಿ ಪುರುಷಾರ್ಥಂ ಸಿದ್ಧಿ ಅಂದರೆ ಪುರುಷನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ನುಗ್ಗೆ ಮರ. ಅದರಲ್ಲಿ ದೋಷಕರವಾಗಿರ್ತಕ್ಕಂಥದ್ದು ಏನು ಅಂದರೆ ಮಾಟ ಮಂತ್ರ ಮಾಡಿಸಿದ್ರು ವಿಶೇಷವಾಗಿ ಉಪಯೋಗ, ಶುಭ ಕಾರ್ಯಕ್ಕೂ ಉಪಯೋಗ. ಇದರಲ್ಲಿ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ದಯವಿಟ್ಟು ಸರ್ಪ ಸಂಸ್ಕಾರ ಮಾಡಿಕೊಂಡವರು ನುಗ್ಗೆ ಮರಗಳನ್ನು ಮನೇಲಿ ಹಾಕ್ಕೊಂಡ್ರೆ ಬಹಳ ಮುಖ್ಯ. ಸರ್ಪದೋಷಗಳು ಬರಲ್ಲ, ಸರ್ಪಗಳು ಮನೆಗೆ ಬರಲ್ಲ. ಆದರೆ ಸರ್ಪ ದೋಷಗಳು ಬರದೆ ಶುಭವನ್ನು ಕೋರ್ತಕ್ಕಂಥದ್ದು ನುಗ್ಗೆ ಮರ. ಯಾಕೆಂದರೆ ಇವು ಮಾಟ ಮಂತ್ರ ಮಾಡಿಸಿದ್ರೆ ಕೈಯಲ್ಲಿ ಸುಮ್ಮನೆ ನುಗ್ಗೆ ರಸವನ್ನು, ಆ ಸೊಪ್ಪಿನ ರಸವನ್ನು ಕೈಯಲ್ಲಿ ಹಾಕೋಬೇಕು. ಗಟ್ಟಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅದು ಮೊಸರು ಥರ ಗಟ್ಟಿ ಆಗ್ಬಿಡ್ತು ಅಂದರೆ ಗ್ಯಾರಂಟಿ ಮಾಟ ಮಂತ್ರ ಮಾಡಿಸಿದ್ದಾರೆ ಹುಷಾರ್, ಹೊಟ್ಟೆಗೆ ಹಾಕಿದ್ದಾರೆ ಹುಷಾರ್ ಅಂತ ಅರ್ಥ. ಆದರೆ ನೀರಾಗಿ ಹಾಗೇ ಇದ್ಬಿಟ್ರೆ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಜಜ್ಜಬಾರ್ದು, ಹೇಳಿದ್ದೀನಿ. ರಸವಾಗಿ ಅದರಲ್ಲೇ ಊರಿ ರಸವಾಗಿ ತಗೊಳ್ತಕ್ಕಂಥದ್ದು. ಇದೇ ರೀತಿ ತನಗೆ ಗರ್ಭಿಣಿ ಆಗಿದ್ದಾಗ ಅಂದರೆ ಹಾವು ತಾನು ಗರ್ಭಿಣಿ ಆಗಿದ್ದಾಗ ನುಗ್ಗೆ ರಸವನ್ನು ಸ್ವೀಕರಿಸುತ್ತೆ. ಅದಕ್ಕೆ ನಾವೇನಂತೀವಿ, ಪಡವಲಕಾಯಿ, ನುಗ್ಗೆಕಾಯಿ, ಸೋರೆಕಾಯಿ, ನಾವುಗಳು ನೂಡಲ್ಸು, ಶಾವಿಗೆ ಜಲಮದಲ್ಲಿ ಉಪಯೋಗಿಸ್ಕೋಬೇಡಿ. ಸರ್ಪ ಸಂಸ್ಕಾರ ಆಗಲಿ ಕಾಳು ಸರ್ಪ ದೋಷವಾಗಲಿ ಮಾಡ್ಕೊಂಬಂದವರು. ಆದರೆ ಅದನ್ನು ಮಾಡ್ಕೊಂಡು ಬಂದ ಮೇಲೆ ಒಂದು ನುಗ್ಗೆ ಮರ ಮನೆ ಹಿಂದ್ಗಡೆ ಹಾಕೋಬಹುದು. ಹಾಕ್ಕೊಂಡ್ರೆ ಈ ದೋಷಗಳು ಅತಿ ಶೀಘ್ರವಾಗಿ ನಿವಾರಣೆ ಆಗತ್ತೆ. ಈ 3 ಮರಗಳು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದಾದ ಮೇಲೆ ಇನ್ನೊಂದು ವಿಶೇಷ, ಕಲ್ಪವೃಕ್ಷವಾಗಿರ್ತಕ್ಕಂಥ ಆಕಾಶದಿಂದ ಭೂಮಿಗೆ ಮೊಟ್ಟ ಮೊದಲ ಬಾರಿಗೆ ಸತ್ಯಭಾಮಾಗೋಸ್ಕರ ಕೃಷ್ಣ ಪರಮಾತ್ಮ ತಂದಿದ್ದು. ಏನಕ್ಕೆ ತಂದರು, ಹೇಗೆ ತಂದರು, ಯಾತಕ್ಕೋಸ್ಕರ ತಂದರು, ಶನಿವಾರ ಕೃಷ್ಣ ರಹಸ್ಯದಲ್ಲಿ ಹೇಳ್ತೀನಿ, ಕಾಯ್ತಾ ಇರಿ. ಈಗ ಬಂದೆ.